ಸ್ನೇಹಿತರೆ ಏನು ಎರಡು ಪಾನ್ ಮಾಡಿದ್ದಾರೆ. ಈ ಕಡೆ ಪಾನ್ಗೂ ನೀರು ಬರ್ತಾ ಇದೆ, ಈ ಕಡೆ ಪಾನ್ಗೂ ಕೂಡ ನೀರು ಬರ್ತಾ ಇದೆ. ಇಲ್ಲಿ ಎರಡರಲ್ಲೂ ಕೂಡ ಬ್ಲ್ಯಾಕ್ ಇಶ್ ಇದೆ. ಆದರೆ ಈ ಮುಂದೆ ಬರ್ತಾ ಏನು ಈಗ ಹೋಗ್ತಾ ರೈಟ್ಗಿದೆ, ಈ ಕಡೆ 5 ರೇಡಿಯೇಟರ್ಸಲ್ಲಿ 4 ರನ್ನಿಂಗ್ ಇದೆ. ಈ ಕಡೆ 5ರಲ್ಲಿ 3 ಆಫ್ ಇದೆ, 2 ರನ್ನಿಂಗ್ ಇದೆ. ಆದರೆ ಈ ಕಡೆ ನೀರು ಫುಲ್ ಬ್ಲ್ಯಾಕ್ ಇದೆ, ಇದರಲ್ಲಿ ನೀರು ಗ್ರೀನ್ ಇದೆ. ಹೆಂಗೆ ನೋಡ್ಬೇಕು, ನೀರು ಟೆಸ್ಟ್ ಮಾಡಿಸ್ಬೇಕು. ಇದನ್ನ ದಯಮಾಡಿ ಪೊಲ್ಯೂಷನ್ ಬೋರ್ಡ್ ಅವರು ಇದು ಮಾಡ್ಕೊಳ್ಬೇಕಾಗಿ ವಿನಂತಿ. ನೋಡಿ ಸರ್, ಇದು ಒಂದು ಪಾಂಡಲ್ಲಿ 5 ಇದೆ. 5ರಲ್ಲಿ 1, 2, 3 ರನ್ನಿಂಗ್ ಇಲ್ಲ, ಈ 2 ರನ್ನಿಂಗ್ ಇದೆ. ಬಟ್ ಅದು ಈ ಪಾಂಡಲ್ಲಿ ಸ್ವಲ್ಪ ನೀರು ಬ್ಲ್ಯಾಕಿಶ್ ಇದೆ, ನೋಡಿ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಸ್ವಲ್ಪ ನೀರು ಗ್ರೀನಿಶ್ ಇದೆ. ಇದರಲ್ಲಿ 5ರಲ್ಲಿ 4 ರನ್ನಿಂಗ್ ಇದೆ, ಅದು ರನ್ನಿಂಗ್ ಇಲ್ಲ. ಇವೆರಡು ಒಟ್ಟು 5, 4 ರನ್ನಿಂಗ್ ಇದೆ. 10 ರನ್ನಿಂಗ್ ಆಗ್ತಿಲ್ಲ. ದಯಮಾಡಿ ಹಿಂಗೆ ಯಾರು ಇದ್ರ ಬಗ್ಗೆ ತಿಳಿದಿರೋಂಥವ್ರು 24 hours ನೀರು ಇದರಲ್ಲೇ ಈ ಥರ ಆದ್ರೆ 30% ನೀರು ಪರವಾಗಿಲ್ಲ ಶುದ್ಧಿ ಆಗ್ತೈತೆ ಅಂತ ಹೇಳಿದ್ದಾರೆ. ಅದರಂತೆ ದಯಮಾಡಿ ನೀವು ಮಾಡಿಸ್ಬೇಕು. ಮತ್ತು ಈ ಪಾಂಡ್ಗೂ ಸ್ವಲ್ಪ ಗ್ರೀನಿಶ್ ಇದೆ, ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನಮ್ಮ ಮಟ್ಟಿಗೆ. ಟೆಸ್ಟ್ ಮಾಡಿಸ್ಬೇಕು. ಮತ್ತು ಈ ಪಾಂಡ್ಗೂ ನೀರು ಭಾರಿ ವ್ಯತ್ಯಾಸ ಕಾಣಿಸ್ತೈತೆ. ನೋಡಿ, ಇದರಲ್ಲೇ ಕಾಣಿಸ್ಬೋದು. ನೋಡಿ, ಇಲ್ಲಿ ನೀರು ಏನು ಉಪ್ಪೇ ಇದೆ, ಇಲ್ಲಿ ಸ್ವಲ್ಪ ಗ್ರೀನಿಶ್ ಆಗಿ ಕಾಣಿಸ್ತೈತೆ. ಮತ್ತು ಅಲ್ಲಿ ಬ್ಲ್ಯಾಕ್ ಇದರಲ್ಲಿ ಹಂಗೆ ಬರ್ತಾಯಿದೆ. ಇವೆಲ್ಲ ಸ್ವಲ್ಪ ನೀರು ಕೂಡ ಟೆಸ್ಟಿಂಗ್ ಮಾಡಿಸ್ಬೇಕು ಅಂತ, ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಸ್ನೇಹಿತರೆ, ದೊಡ್ಡಬಳ್ಳಾಪುರ ನಗರಸಭೆ ಏನು ಕಾನೂನು ವಿರುದ್ಧವಾಗಿ, ಸರ್ಕಾರ ಕಾನೂನು ಸಂವಿಧಾನ ವಿರುದ್ಧವಾಗಿ ನಗರಸಭೆ ಏನೀಗ ಚಿಕ್ಕತುಂಬೂರು ಕೆರೆಯಾಗಿ ಬಿಡದೆ ದೊಡ್ಡಬಳ್ಳಾಪುರ ನಗರದ ಮಲಮೂತ್ರ ಶೇಖರಣೆಗೆ ಶುದ್ಧಿ ಮಾಡ್ತೀವಿ, ಟ್ಯಾಂಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಹಿಂದೆ ನಮ್ಗೆ ಕೂಡ ಹೇಳಿದ್ರು, ಎಲ್ಲ 10 ಮೋಟ್ರ್ ಓಡಿಸ್ತೀವಿ 24 hours ಅಂತ. ಅದು ನೋಡೋಣ, ಚೆಕ್ ಮಾಡೋಣ ಅಂಥೇಳಿ ಬಂದ್ವಿ ಇವತ್ತು. ಎಷ್ಟು ಮಾಡ್ತೈತೆ, ಎಷ್ಟು ಮಾಡ್ತಾಯಿಲ್ಲ ಅಂತ ನೋಡಿ. ಈ ಪಾಂಡಲ್ಲಿ ಹತ್ರಕ್ಕೆ ಹೋಗಿ ನೋಡೋಣ. ನೋಡಿ, ಈ ಮುಖಾಂತರ ನೀರು ಮುಂಚೆ ಮಲಮೂತ್ರ ನೀರು ಬಿಡ್ತಾರೆ. ಇಲ್ಲಿ ಬರ್ತಾ ಇರೋದು ಬರೀ ಒಂದು 20% ಅಷ್ಟೇ. ಮಿಕ್ಕಿದ ಕಾಲುವೆಗಳಲ್ಲಿ ಡೈರೆಕ್ಟ್ ಕೆರೆಗೆ ಬರ್ತಾಯಿದೆ. ನಿಜವಾಗ್ಲೂ 10 ನಿಮಿಷ ತಿನ್ನೋಕ್ಕಾಗಲ್ಲ, ತಲೆನೋವು ಬರ್ತಿದೆ. ಈ ಚಿಕ್ಕ ಜನತೆ ಈ ಕೆರೆ ಒಳಗೆ ಹೆಂಗಿರ್ತಿರೋ, ಕೆರೆ ಮಗ್ಲಲ್ಲಿ ಅದು ಹೆಂಗಿರ್ತಿರೋ ದೇವರೇ ಬಲ್ಲ. ಸ್ನೇಹಿತರೆ, ಐದರಲ್ಲಿ 2 ಮಾತ್ರ ರನ್ನಿಂಗ್ ಇದೆ. ಈ 3 ಓಡ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಯಿಲ್ಲ. ಈ ಪಾಯಿಂಟ್ ಇದರಲ್ಲಿ 5ಕ್ಕೆ 4 ರನ್ನಿಂಗ್ ಇದೆ. ಅದು ರನ್ನಿಂಗ್ ಇಲ್ಲ. ಇದು ಆಕ್ಸಿಜನ್ ಉತ್ಪತ್ತಿ ಮಾಡ್ತೈತೆ. ಒಂದು 30% ನೀರು ಬರೋದೈತೆ ಅಂತ ಹಿಂದೆ ಯಾರು ಹೇಳಿದ್ರು. ಆಮೇಲೆ ರನ್ನಿಂಗ್ ಮಾಡಿಸ್ಬೇಕು ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದು.
ಮತ್ತೆ ವಾರ್ಡ್ ಸಮಿತಿ ಮತ್ತು ರನ್ನಿಂಗ್ ಮಾಡಿಸಿದ್ವಿ. ಒಂದು ಯಾರಾದ್ರು ಬಂದು ಚೆಕ್ ಮಾಡ್ಬೋದು, ಯಾಕಂದ್ರೆ ನಮಗೂ ಗೊತ್ತಿಲ್ಲ. ನಾವು ಇವತ್ತೇ ಬಂದು ನೋಡಿದ್ದು. ನೋಡಿ ಸ್ನೇಹಿತರೆ, ಇದರಲ್ಲಿ 5ರಲ್ಲಿ 4 ರನ್ನಿಂಗ್ ಇದೆ. ಅದು ರನ್ನಿಂಗ್ ಇಲ್ಲ. ಈ ನೀರು ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿದೆ ಅಂತ ಹೇಳ್ತಲ್ಲ ನೋಡಿ. ಇದರಲ್ಲಿ ಏನು ಈಗ 3 ಕಡೆ ಓಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ನೀರಿಗೆ ಕಾಣಿಸ್ಬೋದು, ಇದು ಸ್ವಲ್ಪ ಫುಲ್ ಬ್ಲ್ಯಾಕ್ ಇದೆ. ಇದು ಸ್ವಲ್ಪ ಗ್ರೀನ್ ಟೈಪ್ ಇದೆ. ಬೇಕಾದ್ರೆ ಯಾರಾದರೂ ಚೆಕ್ ಮಾಡ್ಬೋದು. ಬ್ಯೂಟಿ ಆಯ್ತು ಅಂತ ಇಲ್ಲ. ಏನು ಈ ಕಡೆ 4 ರನ್ನಿಂಗ್ ಇದೆ. ಈ ಟ್ಯಾಂಕಲ್ಲಿ ಸ್ವಲ್ಪ ನೀರು ಗ್ರೀನಿಶ್ ಇದೆ. ಅದು ಇದರಲ್ಲಿ ನೀರು ಬ್ಲ್ಯಾಕ್ ಇದೆ ಫುಲ್ಲು. ನಾವು ಹೇಗೆ ರೇಡಿಯೇಟರ್ ಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಂತ ಇಲ್ಲ ಯಾರೋ ಹತ್ರ ಕ್ಯಾಮ್ರಾದಲ್ಲಿ ಗೊತ್ತಾಗೋದಿಲ್ಲ, ಗೊತ್ತಿಲ್ಲ. ಆದರೆ ಇಲ್ಲಿ ಹತ್ರಕ್ಕೆ ಬಂದರೆ ಗೊತ್ತಾಗುತ್ತೆ. ಜನ ನಮಗೆ ಗೊತ್ತಾಗ್ತಿಲ್ಲ. ಈ ಇದರಲ್ಲಿ ಸ್ವಲ್ಪ ಗ್ರೀನಾಗಿ ಇದು ಕಾಣಿಸ್ತಾ ಇದೆ. ಈ ಇದರಲ್ಲಿ ಬ್ಲ್ಯಾಕ್ ಆಗಿದೆ. ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಫುಲ್ಲು ಗ್ರೀನಿಶ್ ಇದೆ. ಈ ಕಡೆ 4 ಏನು ಓಡ್ತಾ ಇದೆ. ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದೆ ನೀರು. ಇದೇನು ಓಡ್ತಾ ಇಲ್ಲ, ರನ್ನಿಂಗ್ ಇಲ್ಲ. ಇದರಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಲರ್ ಸ್ವಲ್ಪ ನೋಡಿ. ಈ 4 ಓಡ್ತಾ ಇರುವ ರೇಡಿಯೇಟರ್ ಸರ್ ಅಂದರೆ ನೀರು ಸ್ವಲ್ಪ ಟಾಯ್ಲೆಟ್ ನೀರು ಗ್ರೀನಿಶ್ ಕಾಣಿಸ್ತಾ ಇದೆ. ಈ ಕಡೆ ಏನು ಓಡ್ತಾ ಇಲ್ಲ. ಈಗ ಸ್ವಲ್ಪ ಬ್ಲ್ಯಾಕ್ ಇದೆ. ಏನು ನಮ್ಗೆ ಗೊತ್ತಿಲ್ಲ. ಇವೆರಡೂ ಟೆಸ್ಟ್ ಮಾಡಿಸ್ಬೇಕು ನೀರು. ನೋಡಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನು 4 ಓಡ್ತಾ ಇದೆ. ಈ ಕಡೆ ನೀರು ಸ್ವಲ್ಪ ಗ್ರೀನಿಶ್ ಆಗಿ ಗೊತ್ತಾಗುತ್ತೆ. ಮತ್ತು ಈ ಕಡೆ ಏನು ಸ್ಟಾಪ್ ಆಗಿದೆ, ಓಡ್ತಾ ಇಲ್ಲ. ಈ ನೀರು ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಬರ್ತಾ ಇದೆ. ನೋಡೋಣ, ನಗರಸಭೆಯವರೇ ಕೇಳೋಣ ಹೇಗೆ ಏನು ಈಗ ಅಂತ ಕೇಳೋಣ.